ನಮಸ್ತೆ ಕರ್ನಾಟಕ. ಈ ಒಂದು ಯೋಜನೆಯಲ್ಲಿ ರೈತರು ಮಾತ್ರ ಅಲ್ಲದೆ ಸಾಮಾನ್ಯ ಜನರು ಕೂಡ ಬೇಕಾಗಿರುವ ವಸ್ತುಗಳನ್ನು ಇಲ್ಲಿ ಉತ್ತಮ ಬೆಲೆಗೆ ಖರೀದಿ ಕೂಡ ಮಾಡ್ಬೋದು, ಮಾರಾಟವನ್ನು ಕೂಡ ಮಾಡ್ಬೋದು. ಈ ಒಂದು ಯೋಜನೆಯಿಂದ ರೈತರು ಯಾವುದೇ ಮಧ್ಯವರ್ತಿಗಳ ಕಿರಿಕಿರಿ ಇಲ್ಲದೆ ಡಿಜಿಟಲ್ ಆಗಿ ತಮ್ಮ ವ್ಯವಹಾರಗಳನ್ನು ಮಾಡಿಕೊಳ್ಬೋದು. ಈ ಯೋಜನೆಯು ದೇಶಾದ್ಯಂತ ಕೃಷಿ ವ್ಯಾಪಾರಕ್ಕಾಗಿ ಸಾಮಾನ್ಯ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ಒಂದು ವ್ಯವಹಾರವನ್ನು ಮುಗಿಸ್ಕೊಳ್ಳೋಕ್ಕೆ ರೈತನಿಗೆ ಯಾವುದೇ ಜಿಲ್ಲೆ ಆದರೂ ಪರವಾಗಿಲ್ಲ, ರಾಜ್ಯ ಆದರೂ ಪರವಾಗಿಲ್ಲ, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಿಗೋವಂಥ ಪ್ಲ್ಯಾಟ್ಫಾರ್ಮ್ ಇದು. ಕೇಂದ್ರ ಸರ್ಕಾರದಿಂದ ಬಂದಿರೋ ಯೋಜನೆ ಯಾವುದು ಅಂತ ಅಂದರೆ ಈ ನಾಮ್ ಯೋಜನೆ. ಏನಿದು ಈ ನಾಮ್ ಯೋಜನೆ ಅಂತ ನೋಡೋಣ. ಈ ನಾಮ್ ಯೋಜನೆಯು ಭಾರತದಾದ್ಯಂತ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿಕೊಡುವ ಮೂಲಕ ರೈತರಿಗೆ ಪಾರದರ್ಶಕ ಮತ್ತು ನೈಜ ಸಮಯದ ಬೆಲೆಯನ್ನು ನಿರ್ಧಾರದ ಸೌಲಭ್ಯವನ್ನು ಒದಗಿಸುತ್ತೆ. ಇದರ ಸಹಾಯದಿಂದ ರೈತರು ಹೆಚ್ಚಿನ ಖರೀದಿದಾರರನ್ನ ಸಂಪರ್ಕ ಮಾಡಬಹುದು ಮತ್ತು ಈ ಸಂಪರ್ಕದ ಪ್ರಯೋಜನವನ್ನು ಪಡೆದುಕೊಂಡ ರೈತರು ತಮ್ಮ ಬೆಳೆಗಳಿಗೆ ಉತ್ತಮ ಬೆಲೆಗಳು ಸಿಗುವುದಲ್ಲದೆ ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಈ ನಾಮ್ ವೇದಿಕೆಯು ಮಧ್ಯವರ್ತಿಗಳ ಹಾವಳಿ ಮತ್ತು ಮಾಹಿತಿಯ ಕೊರತೆಯನ್ನು ನೀಗಿಸುವ ಈ ವ್ಯವಸ್ಥೆಯು ಖರೀದಿದಾರರು, ವ್ಯಾಪಾರಿಗಳು ಮತ್ತು ಸಂಸ್ಕರಣಾಕಾರರನ್ನ ವಹಿವಾಟು ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅಲ್ಲದೆ ಗ್ರಾಹಕರಿಗೆ ನ್ಯಾಯಯುತ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಕೃಷಿ ಉತ್ಪನ್ನಗಳು ದೊರೆಯುವಂತೆ ಈ ವೇದಿಕೆಯು ಮಾಡಿಕೊಡುತ್ತೆ. ಬನ್ನಿ ಸ್ನೇಹಿತರೆ, ಈ ನಾಮ್ ಪ್ರಮುಖ ಉದ್ದೇಶ ಏನಂತ ನೋಡೋಣ. ಇಲ್ಲಿ ಏಕೀಕೃತ ಮಾರುಕಟ್ಟೆ ಸಿಗುತ್ತೆ. ಅಂದರೆ ದೇಶಾದ್ಯಂತ ಕೃಷಿ ವ್ಯಾಪಾರಕ್ಕಾಗಿ ಸಾಮಾನ್ಯವಾಗಿ ಒಂದು ಯೋಜನೆಯನ್ನು ನಿರ್ಮಿಸಲಾಗಿದೆ ಮತ್ತು ರೈತರಿಗೆ ಹೆಚ್ಚಿನ ಖರೀದಿದಾರರ ಸಂಪರ್ಕವನ್ನು ಕಲ್ಪಿಸಿಕೊಟ್ಟು ಒಳ್ಳೆಯ ಬೆಲೆ ದೊರಕುವಂತೆ ಮಾಡಿಕೊಡುತ್ತೆ. ಇನ್ನೊಂದು ವಿಶೇಷ ಅಂದರೆ ವೈಜ್ಞಾನಿಕ ಗುಣಮಟ್ಟ ಪರೀಕ್ಷೆಯ ಆಧಾರದ ಮೇಲೆ ಹರಾಜು ಪ್ರಕ್ರಿಯೆಯನ್ನು ಈ ವೇದಿಕೆ ನಡೆಸೋದು. ಈ ವೇದಿಕೆಯು ರೈತರು, ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟ್ಗಳನ್ನು ಒಂದೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಜೋಡಿಸುವ ಮೂಲಕ ದೇಶಾದ್ಯಂತ ಪಾರದರ್ಶಕ ಕೃಷಿ ವ್ಯವಹಾರವನ್ನು ಅವಕಾಶ ಮಾಡಿಕೊಡಲಿದೆ. ಇಲ್ಲಿ ನೇರ ನಗದು ವರ್ಗಾವಣೆಗೆ ಅವಕಾಶ ಇದೆ. ಅಂದರೆ ಮಾರಾಟ ಪ್ರಕ್ರಿಯೆ ಮುಗಿದ ನಂತರ ಉತ್ಪನ್ನದ ಮೊತ್ತವು ಯಾವುದೇ ವಿಳಂಬವಿಲ್ಲದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಪಾವತಿ ಮೂಲಕ ಜಮಾ ಆಗುತ್ತೆ. ರೈತರು ಈ ನಾಮ್ ಮೊಬೈಲ್ ಅಪ್ಲಿಕೇಶನ್ ಬಳಸಿ ತಮ್ಮ ಮೊಬೈಲ್ನಲ್ಲೇ ನೈಜ ಸಮಯದ ಮಾರುಕಟ್ಟೆ ದರಗಳನ್ನು, ಉತ್ಪನ್ನಗಳ ಆಗಮನ ಮತ್ತು ತಮ್ಮ ವ್ಯವಹಾರದ ಸಂಪೂರ್ಣ ಮಾಹಿತಿಯನ್ನು ಸುಲಭವಾಗಿ ಪಡೆದುಕೊಳ್ಬಹುದು. ಬನ್ನಿ ಹಾಗಾದರೆ ರೈತರಿಗೆ ಸಿಗುವ ಪ್ರಯೋಜನ ಏನು ಅಂತ ನೋಡೋಣ. ವ್ಯಾಪಕ ಮಾರುಕಟ್ಟೆ ಸಂಪರ್ಕ. ಈ ನಾಮ್ ವೇದಿಕೆಯ ಮೂಲಕ ರೈತರು ಕೇವಲ ಸ್ಥಳೀಯ ಮಂಡಳಿಗಳಿಗೆ ಸೀಮಿತವಾಗದೆ ದೇಶಾದ್ಯಂತ ಇರುವ ಸಾವಿರಾರು ಖರೀದಿದಾರರೊಂದಿಗೆ ನೇರವಾಗಿ ಸಂಪರ್ಕವನ್ನು ಸಾಧಿಸಬಹುದು. ಮಧ್ಯವರ್ತಿಗಳ ನಿರ್ಮೂಲನೆ. ಈ ವ್ಯವಸ್ಥೆಯು ಮಾರುಕಟ್ಟೆಯಲ್ಲಿನ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸುತ್ತೆ. ಇಲ್ಲಿ ಗುಣಮಟ್ಟದ ಪರೀಕ್ಷೆ ಇರೋದ್ರಿಂದ ರೈತರು ತಾವು ಬೆಳೆದ ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ತಕ್ಕಂತೆ ನ್ಯಾಯಯುತವಾದ ಮತ್ತು ಹೆಚ್ಚಿನ ಬೆಲೆಯನ್ನು ಪಡೆಯುತ್ತಾರೆ. ಇನ್ನು ವ್ಯಾಪಾರಿಗಳಿಗೆ ಸಿಗುವ ಪ್ರಯೋಜನ ಏನಂತ ನೋಡೋಣ. ಕಡಿಮೆ ವಹಿವಾಟು ವೆಚ್ಚ. ಆನ್ಲೈನ್ ಹರಾಜು ಪ್ರಕ್ರಿಯೆ ಮತ್ತು ನೇರ ಖರೀದಿ ವ್ಯವಸ್ಥೆಯು ವ್ಯವಹಾರದಲ್ಲಿನ ಸಂಕೀರ್ಣತೆಯನ್ನು ಕಡಿಮೆ ಮಾಡುತ್ತೆ. ವ್ಯಾಪಾರಿಗಳು ರಾಜ್ಯದ ಯಾವುದೇ ಮಂಡಿಯಲ್ಲಿ ಕಾನೂನುಬದ್ಧವಾಗಿ ಮತ್ತು ಸುಲಭವಾಗಿ ವ್ಯಾಪಾರವನ್ನು ನಡೆಸಿಕೊಡಲು ಸಾಧ್ಯವಾಗುತ್ತೆ. ಬನ್ನಿ ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ರೈತರಿಗಾಗಿ ಅಂತ ಅಂದರೆ ಅಧಿಕೃತ ವೆಬ್ಸೈಟ್ enam.government.in ಭೇಟಿ ನೀಡಿಕೊಂಡು ನೋಂದಣಿ ಮೇಲೆ ಕ್ಲಿಕ್ ಮಾಡಿ ರೈತ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜಿಲ್ಲೆಯ APMC ಮಂಡಿಯನ್ನು ಆರಿಸಿ. ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆ ಮತ್ತು ವೈಯಕ್ತಿಕ ವಿವರಗಳನ್ನು ನೀಡಿ ನಿಮ್ಮ ಇಮೇಲ್ಗೆ ಬಂದ ತಾತ್ಕಾಲಿಕ ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಿ. ಅಲ್ಲಿ ಬ್ಯಾಂಕ್ ವಿವರ ಮತ್ತು ಆಧಾರ್ ಮಾಹಿತಿಯನ್ನು ನವೀಕರಿಸಿ. ಸಂಬಂಧಪಟ್ಟ APMC ನಿಮ್ಮ ವಿವರಗಳನ್ನು ಪರಿಶೀಲಿಸಿ ಅನುಮೋದಿಸಿದ ನಂತರ ನಿಮಗೆ ಖಾಯಂ ಫಾರ್ಮರ್ ID ದೊರೆಯಲಾಗುತ್ತೆ. ಇನ್ನು ಈ ನೋಂದಣಿ ಪ್ರಕ್ರಿಯೆ ವ್ಯಾಪಾರಿಗಳಿಗೆ ಹೇಗಿರುತ್ತೆ ಅಂದರೆ
ವ್ಯಾಪಾರಿಗಳು ತಮ್ಮ ವ್ಯಾಪಾರ ಪರನಾಗಿರುವ ಮತ್ತು KYC ವಿವರಗಳೊಂದಿಗೆ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಾಗುತ್ತೆ. APMC ಅನುಮೋದನೆಯ ನಂತರ ಅವರು ಆನ್ಲೈನ್ನಲ್ಲಿ ಹರಾಜಿನಲ್ಲಿ ಭಾಗವಹಿಸಬಹುದು. ಈ ಯೋಜನೆಯ ಫಲಾನುಭವಿಗಳಾಗೋಕ್ಕೆ ಬೇಕಾಗಿರುವ ದಾಖಲೆಗಳನ್ನು ನೋಡ್ಕೊಳ್ಳಿ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ಮೊಬೈಲ್ ಸಂಖ್ಯೆ, ಇಮೇಲ್ ID, ಜಮೀನಿನ ದಾಖಲೆಗಳು ಅಥವಾ ರೈತರ ಗುರುತಿನ ಚೀಟಿ. ರೈತರು ತಮ್ಮ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಬೆಲೆ ಪಡೆಯಲು ಈ ನಾಮ್ ಯೋಜನೆಯು ಸಹಕಾರಿಯಾಗಿದೆ. ಇದು ದೇಶಾದ್ಯಂತ ಕೃಷಿ ಮಂಡಳಿಗಳನ್ನು ಒಂದೇ ವೇದಿಕೆಯಲ್ಲಿ ತರುತ್ತೆ. ಕೇಂದ್ರ ಸರ್ಕಾರದಿಂದ ಬಂದಿರುವ ಈ ಒಂದು ಉತ್ತಮ ಅವಕಾಶವನ್ನು ಎಲ್ಲರೂ ಪಡೆದುಕೊಳ್ಳಿ. ಇದು ಯಾರಿಗೆ ಬೇಕಾಗಿರುತ್ತೆ ಅನಿಸುತ್ತೋ ಅವರಿಗೆ ನೀವು ಶೇರ್ ಮಾಡಿ. ನಮಸ್ತೆ.